ಕನ್ನಡದ ಬಿಗ್ ಬಾಸ್ ಅಂದ ತಕ್ಷಣ ನೆನಪಿಗೆ ಬರೋದು ಕಣ್ಣಿಗೆ ಕಾಣದ ಆ ಬಿಗ್ ಬಾಸ್ನ ಧ್ವನಿ. ಹಾಗೆ ವಾರಾಂತ್ಯದಲ್ಲಿ ಪಂಚಾಯಿತಿ ನಡೆಸೋ ಎಲ್ಲರ ಅಚ್ಚುಮೆಚ್ಚಿನ ನಟ ಕಿಚ್ಚ ಸುದೀಪ್. ಇದುವರೆಗೂ ಕಲರ್ಸ್ ಕನ್ನಡದಲ್ಲಿ ಬಿಗ್ ಬಾಸ್ನ 11 ಸೀಸನ್ಗಳು ಮೂಡಿ ಬಂದಿವೆ. ಇಷ್ಟು ಸೀಸನ್ ಅನ್ನ ಹೋಸ್ಟ್ ಮಾಡಿರೋದು ಕಿಚ್ಚ ಸುದೀಪ್ ಮಾತ್ರ. ಇಡೀ ಭಾರತದಲ್ಲಿ ಯಾವ ಭಾಷೆಯ ಬಿಗ್ ಬಾಸ್ನಲ್ಲೂ ಯಾವ ಸ್ಟಾರ್ ನಟನು ಈ ದಾಖಲೆ ಮಾಡಿಲ್ಲ. ಕರುನಾಡಿನಲ್ಲಿ ಬಿಗ್ ಬಾಸ್ ಕಾರ್ಯಕ್ರಮ ಈ ಪರಿ ಯಶಸ್ವಿಯಾಗೋದಕ್ಕೆ ಕಾರಣ ಕಿಚ್ಚ ಸುದೀಪ್ ಅಂದ್ರೆ ತಪ್ಪಾಗಲಾರದು. ಸೀಸನ್ನ ವಾರಾಂತ್ಯದಲ್ಲಿ ಸುದೀಪ್ ಅವರ ಮಾತು ಕೇಳೋಕೆ ಎಷ್ಟೋ ಅಭಿಮಾನಿಗಳು ಬಿಡುವು ಮಾಡಿಕೊಂಡು ಟಿವಿ ಮುಂದೆ ಕೂರ್ತಿದ್ರು. ಕಿಚ್ಚನ ವಾಕಿಂಗ್ ಸ್ಟೈಲ್, ಉಡುಗೆ ತೊಡುಗೆ, ಮೇಕ್ ಓವರ್ ಸ್ಟೈಲಿಂಗ್, ನಿರೂಪಣಾ ಶೈಲಿ, ಕಂಟೆಸ್ಟೆಂಟ್ಗಳಿಗೆ ಬುದ್ಧಿ ಹೇಳುವ ರೀತಿ, ಅವರ ನಗೆ ಚಟಾಕಿ ಕನ್ನಡ ಬಿಗ್ ಬಾಸ್ ಸೀಸನ್ 1ರಿಂದಲೂ ಎಲ್ಲರಿಗೂ ಅಚ್ಚುಮೆಚ್ಚು. ಕಿಚ್ಚನ ಹೊರತಾಗಿ ಯಾರೇ ಈ ಸ್ಥಾನವನ್ನ ನಿಭಾಯಿಸಿದ್ರು ಇಷ್ಟು ಚೆನ್ನಾಗಿ ಶೋ ಮೂಡಿ ಬರ್ತಿರ್ಲಿಲ್ಲ ಅನ್ನೋದು ಎಷ್ಟೋ ಜನರ ಅಭಿಪ್ರಾಯ. ವಾರದ 5 ದಿನದಲ್ಲಿ ಕಂಟೆಸ್ಟೆಂಟ್ಗಳ ಕಿತ್ತಾಟ ಒಂದು ತೂಕ ಆದ್ರೆ, ವಾರಾಂತ್ಯದಲ್ಲಿ ಕಿಚ್ಚ ಸುದೀಪ್ ನಡೆಸೋ ಪಂಚಾಯಿತಿ ಕಟ್ಟೆ ಇನ್ನೊಂದು ತೂಕ. ಒಂದು ಎತ್ತಿಗೆ ಬರೆ ಹಾಕಿದ್ರೆ ಇನ್ನೊಂದು ಎತ್ತು ಚುರುಕಾಗತ್ತೆ ಅಂತಾರಲ್ಲ, ಹಾಗೆಯೇ ಸುದೀಪ್ ಕೊಡ್ತಾ ಇದ್ದಂತಹ ಟಕ್ಕರ್ ಮಾತುಗಳು ಮನೆಯೊಳಗಿರೋ ಎಲ್ಲ ಕಂಟೆಸ್ಟೆಂಟ್ಗಳಿಗೆ ಟಚ್ ಆಗೋ ರೀತಿ ಇರ್ತಿತ್ತು. ಹೀಗೆ ಕನ್ನಡದ ಬಿಗ್ ಬಾಸ್ ಪ್ರಾರಂಭವಾದಾಗಿನಿಂದಲೂ ಸುದೀಪ್ ಅವರು ಶೋನ ಅಚ್ಚುಕಟ್ಟಾಗಿ ಎಲ್ಲಿಯೂ ಎಡವಟ್ಟಾಗದ ರೀತಿಯಲ್ಲಿ ನಡೆಸಿಕೊಟ್ಟಿದ್ದಾರೆ. ಇನ್ನು ಕನ್ನಡ ಬಿಗ್ ಬಾಸ್ ಸೀಸನ್ 11ರ ಪ್ರಾರಂಭದಲ್ಲೇ ಸುದೀಪ್ ಇನ್ಮೇಲೆ ಬಿಗ್ ಬಾಸ್ ನಡೆಸಿ ಕೊಡೋದಿಲ್ಲ ಅಂತ ಸುದ್ದಿಯಾಗಿತ್ತು. ಸುದ್ದಿ ಹರಿದಾಡಿದ ಬೆನ್ನಲ್ಲೇ ಬಿಗ್ ಬಾಸ್ ಸೀಸನ್ 11ರಲ್ಲಿ ಸುದೀಪ್ ಕಾಣಿಸಿಕೊಂಡು ಎಲ್ಲರಿಗೂ ಸರ್ಪ್ರೈಸ್ ಕೊಟ್ಟಿದ್ರು. ಆದ್ರೆ ಸುದೀಪ್ ಇನ್ಮೇಲೆ ಬಿಗ್ ಬಾಸ್ ನಡೆಸಿಕೊಡೋದಿಲ್ಲ ಎನ್ನುವಂತಹ ಮಾತು ನಿಜವಾಗಿದೆ. ಇದಕ್ಕೆ ಹಿಡಿದ ಕೈಗನ್ನಡಿಯಂತೆ ಸುದೀಪ್ ಅವರು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಕಿಚ್ಚ ಸುದೀಪ್ ಅವರು 11 ಸೀಸನ್ಗಳ ಕಾಲ ಬಿಗ್ ಬಾಸ್ ಕನ್ನಡವನ್ನ ನಿರೂಪಿಸಿದ ನಂತರ ಕಾರ್ಯಕ್ರಮದಿಂದ ನಿರ್ಗಮಿಸೋದಾಗಿ ಸ್ವತಃ ಘೋಷಿಸಿದ್ದಾರೆ. ಇದು ಅಂತಿಮ ನಿರ್ಧಾರ ಅಂತ ಸಹ ಸ್ಪಷ್ಟಪಡಿಸಿದ್ದಾರೆ. ಕಲರ್ಸ್ ಕನ್ನಡ ಅವರ ರಾಜೀನಾಮೆ ಒಪ್ಪಿಕೊಂಡಿಲ್ಲವಾದ್ರೂ ಸುದೀಪ್ ತಮ್ಮ ನಿರ್ಧಾರದಲ್ಲಿ ದೃಢವಾಗಿದ್ದಾರೆ. ಅವರ ಪೋಸ್ಟ್ ನಲ್ಲಿ ಬಿಗ್ ಬಾಸ್ is something I have enjoyed from past 11 seasons. Thank you all for all the love you have shown. Coming finale is my last as a host and I hope to entertain you all to my best. It's an unforgettable journey. I'm glad to have handled it to my best. Thank you Colors Kannada for this opportunity. Much love and respect to all ಅಂತ ಹೇಳಿ ತಮ್ಮ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ. ಬಿಗ್ ಬಾಸ್ ಸೀಸನ್ 11 ಆರಂಭ ಆಗಿ ಕೆಲವೇ ವಾರಗಳಲ್ಲಿ ಸುದೀಪ್ ಇದೇ ಅರ್ಥ ಬರುವಂತಹ ಒಂದು ಪೋಸ್ಟ್ ಮಾಡಿದ್ರು. ಈಗ ಸುದೀಪ್ ಮತ್ತೊಮ್ಮೆ ಈ ಬಗ್ಗೆ ಪೋಸ್ಟ್ ಮಾಡುವ ಮೂಲಕ ತಮ್ಮ ವಿಚಾರವನ್ನ ಖಚಿತಪಡಿಸಿದ್ದಾರೆ. ಜೊತೆಗೆ ಸಂದರ್ಶನವೊಂದರಲ್ಲಿ ಸುದೀಪ್ ಮಾತನಾಡುವಾಗ, ಮುಂದೆ ಯಾರು ಬಿಗ್ ಬಾಸ್ ನಡೆಸಿಕೊಡ್ತಾರೆ ಅಥವಾ ಯಾರು ನಡೆಸ್ಕೊಡ್ಬೇಕು ಅಂತ ನಾನು ಹೇಳೋದಿಲ್ಲ. ಕಲರ್ಸ್ನವರು ನಾನು ಬಿಡ್ತೇನೆ ಅಂದ್ರೆ ಒಪ್ತಾ ಇಲ್ಲ. ಮುಂದೆ ಮತ್ತೆ ನಾನು ಹೋಸ್ಟ್ ಮಾಡಬೇಕು ಅಂತ ಬಂದ್ರೆ ಈ ಮೊದಲು ಪೋಸ್ಟ್ ಮಾಡಿದ್ದೆ ಅಂತ ಒಪ್ಪದೇ ಇರಲ್ಲ ಎಂದು ಹೇಳಿದ್ರು. ಕೊನೆಗೆ ಸೀಸನ್ 11 ಹೋಸ್ಟ್ ಮಾಡಲು ಒಪ್ಕೊಂಡಿದ್ರು. 11 ಸೀಸನ್ಗಳಲ್ಲೂ ನಿರಂತರವಾಗಿ ಈ ಕಾರ್ಯಕ್ರಮವನ್ನ ತಮ್ಮ ಹೆಗಲ ಮೇಲೆ ಹೊತ್ಕೊಂಡು ಬಂದ ಸುದೀಪ್ ಈ ಕಾರ್ಯಕ್ರಮಕ್ಕೆ ದುಡ್ಡನ್ನ ಮೀರಿದ ಶ್ರಮವನ್ನ ಧಾರೆ ಎರೆದಿದ್ದಾರೆ. ಇದು ಈ ವಾಹಿನಿ ಆ ವಾಹಿನಿಯ ಕಾರ್ಯಕ್ರಮ ಅನ್ನದೇ ಯಾವುದೇ ಮೂಲೆಯಲ್ಲಿ ಇದ್ರೂ ಕೂಡ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ತೊಡಗಿಸಿಕೊಂಡಿದ್ದಾರೆ. ನಿದ್ರೆಯನ್ನ ಕೂಡ ಮರೆತು ಬಿಗ್ ಬಾಸ್ಗೋಸ್ಕರ ಬೆವರು ಸುರಿಸಿದ್ದಾರೆ. ಇನ್ನು ಸುದೀಪ್ ಅವರಿಗೆ ಬಿಗ್ ಬಾಸ್ ಸೈಡ್ ಪ್ರಾಜೆಕ್ಟ್ ಆಗಿರಲಿಲ್ಲ, ಬದುಕಿನ ಬಹುಮುಖ್ಯವಾದ ಭಾಗವಾಗಿತ್ತು. ಖುದ್ದು ಸುದೀಪ್ ಈ ಮಾತನ್ನ ಈ ಹಿಂದೆ ಹೇಳಿದ್ರು ಕೂಡ. ಆದ್ರೆ ಅದೇನಾಯ್ತೋ, ಕಾರ್ಯಕ್ರಮದ ನಡುವೆಯೇ ಇದೇ ನನ್ನ ಕೊನೆಯ ಬಿಗ್ ಬಾಸ್ ಅಂತ ಹೇಳಿ ಎಲ್ಲರನ್ನ ಅಚ್ಚರಿಗೆ ದೂಡಿದ್ದ ಸುದೀಪ್ ಭಾವುಕರಾಗಿದ್ದಾರೆ. ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಬಿಗ್ ಬಾಸ್ ಕುರಿತು ಸಾಲುಗಳನ್ನ ಬರೆದುಕೊಂಡಿದ್ದಾರೆ. ಸಹಜವಾಗಿ ಸುದೀಪ್ ಅವರ ಈ ಬರಹ ಅನೇಕರ ಬೇಸರಕ್ಕೆ ಕಾರಣವಾಗಿದೆ. ಬೆಳ್ಳಂಬೆಳಗ್ಗೆ ಅಭಿಮಾನಿಗಳಿಗೆ ಶಾಕ್ ನೀಡಿದೆ. ಯಾಕಂದ್ರೆ ಈ ಹಿಂದೆ ಇದೇ ನನ್ನ ಕೊನೆಯ ಬಿಗ್ ಬಾಸ್ ಅಂತ ಸುದೀಪ್ ಹೇಳಿದಾಗ ಮುಂದೆ ಸುದೀಪ್ ಮನಸ್ಸು ಬದಲಾಯಿಸಬಹುದು ಅಂತ ಅನೇಕರು ಅಂದ್ಕೊಂಡಿದ್ರು. ಹಲವು ಮಾಜಿ ಸ್ಪರ್ಧಿಗಳು, ಅಭಿಮಾನಿಗಳು ಬಿಗ್ ಬಾಸ್ಗೆ ಗುಡ್ ಬೈ ಹೇಳ್ಬೇಡಿ ಅಂತ ಸುದೀಪ್ ಅವರಲ್ಲಿ ಮನವಿಯನ್ನ ಕೂಡ ಮಾಡ್ಕೊಂಡಿದ್ರು. ಈ ಹಿನ್ನೆಲೆ ಬಿಗ್ ಬಾಸ್ ನಿಂದ ದೂರವಾಗೋದಾಗಿ ಹೇಳಿದ್ದ ಸುದೀಪ್ ತಮ್ಮ ಮನಸ್ಸು ಬದಲಾಯಿಸಬಹುದು, ಬಿಗ್ ಬಾಸ್ಗೆ ಮರಳಬಹುದು ಅಂತ ಆಸೆ ಅನೇಕರಲ್ಲಿತ್ತು. ಈ ಸೀಸನ್ಗೆ ವಾಪಸ್ ಬಂದಾಗ ಅವರೆಲ್ಲರಿಗೂ ಖುಷಿಯೂ ಆಗಿತ್ತು. ಆದ್ರೆ ಅದು ತಾತ್ಕಾಲಿಕ ಅಂತ ಆವಾಗ ಗೊತ್ತಾಗ್ತಿರ್ಲಿಲ್ಲ. ಸುದೀಪ್ ಈಗ ಬಿಗ್ ಬಾಸ್ ಬಿಡುವ ತಮ್ಮ ನಿರ್ಧಾರದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಎನ್ನುವುದನ್ನ ಇನ್ನೊಮ್ಮೆ ಖಚಿತಪಡಿಸಿದ್ದಾರೆ.
ಬಿಗ್ ಬಾಸ್ ಫಿನಾಲೆ ಹೊಸ್ತಿಲಿನಲ್ಲಿ ಕಾರ್ಯಕ್ರಮಕ್ಕೆ ಗುಡ್ ಬೈ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಮರಳಿ ಬಿಗ್ ಬಾಸ್ ಮನೆಗೆ ಬರಬಾರ್ದು ಅಂತ ತೀರ್ಮಾನವನ್ನ ಸುದೀಪ್ ಅವರು ಮಾಡಿದ್ದಾರೆ. ಸುದೀಪ್ ಅವರ ಜಾಗವನ್ನ ಬಿಗ್ ಬಾಸ್ ಮನೆಯಲ್ಲಿ ಮುಂದಿನ ಸೀಸನ್ ನಲ್ಲಿ ಯಾರು ತುಂಬುತ್ತಾರೆ ಅನ್ನೋದು ಎಲ್ಲರ ಕುತೂಹಲ.